ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟುಡೇಸ್ ಕ್ಲಾಸ್ ಗಂಗಾ ಡೈನಸ್ಟಿ ಗಂಗಾ ರಾಜಮನೆತನದ ಇತಿಹಾಸದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಗಂಗಾ ರಾಜಮನೆತನದ ಆಡಳಿತ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥದ್ದನ್ನ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, 2-3 ದಿನ ನಾವು ಇರ್ತಕ್ಕಂಥ ಪ್ಲೇಸ್ನಲ್ಲಿ ಸ್ವಲ್ಪ ಕರೆಂಟ್ ಹೋಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಇಶ್ಯೂಸ್ ಇತ್ತು. ಹೀಗಾಗಿ ಕ್ಲಾಸನ್ನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ. ಸಾರಿ, ನೆಕ್ಸ್ಟ್ ಕಂಟಿನ್ಯೂ ಆಗಿ ಕ್ಲಾಸ್ ಬರ್ತಾ ಹೋಗ್ತವೆ. ಯಾಕೆಂದ್ರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ, RRB ಗ್ರೂಪ್ ಡಿ ಎಕ್ಸಾಮ್ ನಡೀತಾ ಇದೆ, SD FD ಮುಂಬರುವ ಎಲ್ಲಾ ಹುದ್ದೆಗಳಿಗೆ ಕರ್ನಾಟಕ ಇತಿಹಾಸದ ಮೇಲೆ ಒಂದಲ್ಲ ಒಂದು ರೀತಿಯಾಗಿ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಇತಿಹಾಸ. ಕಂಟಿನ್ಯೂ ಆಗಿ ಯಾರೆಲ್ಲ ನಮ್ಮ ಒಂದು ಚಾನಲ್ ಅನ್ನ ಫಾಲೋ ಮಾಡ್ತಾ ಬಂದಿದ್ದೀರಿ, ಕರ್ನಾಟಕದ ಇತಿಹಾಸದ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಅನ್ನ ರೈಸ್ ಮಾಡಿದ್ರು ಕೂಡ ನೀವು ಅಟೆಂಡ್ ಮಾಡ್ತೀರಿ. ಇದು ನಾವು ಕೊಡುವ ಒಂದು ಭರವಸೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಗಂಗಾ ಮನೆತನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಉಟ್ಕೊಂಡು ಬಂತು, ಗಂಗಾ ಮನೆತನದ ಸ್ಥಾಪಕರು ಯಾರು, ರಾಜ ಲಾಂಛನ ಯಾವುದು, ಆಡಳಿತ ಭಾಷೆ ಯಾವುದು, ಧರ್ಮ ಯಾವುದು, ಗಂಗಾ ಮನೆತನದ ಧರ್ಮ ಯಾವುದು ಅಂತಕ್ಕಂಥದ್ದನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಹಾಗೆ ಗಂಗಾ ಮನೆತನದ ಸ್ಥಾಪಕರ ಬಗ್ಗೆ ಕೂಡ ಇಂದಿನ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ಮುಂದುವರೆದ ಭಾಗವನ್ನ, ಪ್ರಮುಖ ಅರಸರುಗಳ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಈ ಇಂದಿನ ಕ್ಲಾಸ್ ನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಚರ್ಚೆಯನ್ನ ಮಾಡಿದ್ವಿ. ಕಲ್ಲೂರ ಗುಡ್ಡ ಶಾಸನ ಏನನ್ನ ಹೇಳಿತು, ಗಂಗಾ ಮನೆತನದ ಮೂಲದ ಬಗ್ಗೆ ಕಲ್ಲೂರ ಗುಡ್ಡ ಶಾಸನ ಇವರು ಉತ್ತರ ಭಾರತದ ಅಯೋಧ್ಯದ ಇಕ್ಷ್ವಾಕು ವಂಶಕ್ಕೆ ಸೇರಿದವರು ಅಂತ ಹೇಳ್ತಾ ಹೋಗಿದ್ದವು. ಹಾಗೆ KP ಜೈಸ್ವಾಲ್ ರವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಇಲ್ಲ ಇಲ್ಲ ಇವರು ಉತ್ತರ ಭಾರತದವರಲ್ಲ, ಕಣ್ವಾ ರಾಜಮನೆತನಕ್ಕೆ ಸೇರಿದವರು ಅಂತಕ್ಕಂಥದ್ದು, ಕಣ್ವಾ ಗೋತ್ರಕ್ಕೆ ಸೇರಿದವರು ಅಂತ KP ಜೈಸ್ವಾಲ್ ರವರು ಹೇಳ್ತಾ ಹೋಗ್ತಾರೆ. BL ರೈಸ್ ರವರು ಇಲ್ಲ ಇಲ್ಲ ಇವರು ಉತ್ತರ ಭಾರತದವರು ಅಲ್ಲ, ಕಣ್ವಾ ರಾಜಮನೆತನಕ್ಕೆ ಕೂಡ ಕಣ್ವಾ ಗೋತ್ರಕ್ಕೆ ಸೇರಿದವರು ಅಲ್ಲ, ಇವರು ಮೂಲತಃ ಕರುನಾಡಿನವರು, ಕರ್ನಾಟಕಕ್ಕೆ ಸೇರಿದವರು ಅಂತ ಹೇಳ್ತಾ ಹೋಗ್ತಾರೆ BL ರೈಸ್ ರವರು. ಈ ಒಂದು ಗಂಗರ ಒಂದು ರಾಜಮನೆತನವನ್ನ ಗಂಗರನ್ನ ಗಂಗಡಿಕಾರರು ಅಂತ ಕರಿತಾ ಹೋಗ್ತಾರೆ ಈ BL ರೈಸ್ ರವರು. ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥವ್ರು BL ರೈಸ್ ರವರು, ಪ್ರಖ್ಯಾತ ಇತಿಹಾಸಕಾರ ಇವರು. ವೆರಿ ವೆರಿ ಇಂಪಾರ್ಟೆಂಟ್. BL ರೈಸ್ ಅವರು ಪದೇ ಪದೇ ಬರ್ತಾ ಹೋಗ್ತಾರೆ. ಕರ್ನಾಟಕ ಇತಿಹಾಸದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿರ್ತಕ್ಕಂಥವ್ರು BL ರೈಸ್ ರವರು. ಹೀಗಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಯೊಂದು ರಾಜಮನೆತನದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಈ BL ರೈಸ್ ರವರು. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ಥಾಪಕರು ಯಾರು, ಗುರು ಯಾರು, ರಾಜಧಾನಿ ಯಾವುದು, ಇವರ ರಾಜಧಾನಿಯನ್ನ 4 ರಾಜಧಾನಿಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಿ 4 ರಾಜಮನೆತನಗಳು ರಾಜಧಾನಿಗಳು ರಿಪೀಟ್ ಆಗ್ತಾ ಹೋಗ್ತವೆ. ಪ್ರಮುಖ ಅರಸರುಗಳು ರಾಜಧಾನಿಗಳನ್ನ ಬದಲಾವಣೆಗಳನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗೋಣ. ರಾಜ ಲಾಂಛನ ಯಾವುದು ಅಂತಕ್ಕಂಥದ್ದನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ನೋಡಿ, ದಡಿಗ ಆಗಿರ್ಬೋದು, ಮಾಧವ ಆಗಿರ್ಬೋದು, ಈ ರಾಜರುಗಳ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಬನ್ನಿ ಈ ಕ್ಲಾಸ್ ನಲ್ಲಿ ನಾವು ದಡಿಗ, ಮಾಧವ, ನೆಕ್ಸ್ಟ್ ಯಾರು ಬರ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ದಡಿಗ, ಮಾಧವ, ನೆಕ್ಸ್ಟ್ ಬರ್ತಕ್ಕಂಥವ್ರು ಅವನೀತ, ಹಾಗೆ ದುರ್ವಿನೀತ ಬರ್ತಾ ಹೋಗ್ತಾನೆ, ದುರ್ವಿನೀತ. ನೆಕ್ಸ್ಟ್ ಬರ್ತಕ್ಕಂಥವ್ರು ಶ್ರೀಪುರುಷ ಬರ್ತಾ ಹೋಗ್ತಾನೆ ಆಡಳಿತಕ್ಕೆ. ನೆಕ್ಸ್ಟ್ ಬರ್ತಕ್ಕಂಥವ್ರು ಎರಡನೇ ಶಿವಮಾರ. ನೋಡಿ, ಇಂದಿನ ಕ್ಲಾಸ್ ನಾವು ಕಡಿಮೆ ಟೈಮ್ ಅನ್ನ ತೆಗೆದುಕೊಂಡಿದ್ವಿ. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಹೀಗಾಗಿ ಕಡಿಮೆ ಸಮಯವನ್ನ ತೆಗೆದುಕೊಂಡಿದ್ದೆ ಕ್ಲಾಸ್ ನಲ್ಲಿ. ಹೀಗಾಗಿ ಇವತ್ತಿನ ಕ್ಲಾಸ್ ಸ್ವಲ್ಪ ಲೆಂತಿ ಆಗುತ್ತೆ. ಬಿಕಾಸ್ ಗಂಗಾ ಮನೆತನ ಅಂತಕ್ಕಂಥದ್ದು ಫುಲ್ ಡೆಪ್ತ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಲೆಂತಿ ಕ್ಲಾಸ್ ಆಗುತ್ತೆ ಇವತ್ತಿನ ಕ್ಲಾಸ್. ಯಾಕೆಂದ್ರೆ ಇವರೆಲ್ಲರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕು. ಅವನೀತನ ಬಗ್ಗೆ ಆಗಿರ್ಬೋದು, ದುರ್ವಿನೀತನ ಬಗ್ಗೆ ಆಗಿರ್ಬೋದು, ಶ್ರೀಪುರುಷನ ಬಗ್ಗೆ, ಎರಡನೇ ಶಿವಮಾರನ ಬಗ್ಗೆ, ನೆಕ್ಸ್ಟ್ ಬರ್ತಕ್ಕಂಥವ್ರು 4ನೇ ರಾಜಮಲ್ಲ. ಇಲ್ಲಿಗೆ ಗಂಗಾ ಮನೆತನದ ಪ್ರಮುಖ ಅರಸರುಗಳ ಬಗ್ಗೆ ಕಂಪ್ಲೀಟ್ ಆಗುತ್ತೆ. 4ನೇ ರಾಜಮಲ್ಲ ಅಂತಕ್ಕಂಥವ್ರು. ನೋಡಿ, ದಡಿಗ ಮತ್ತು ಮಾಧವ, ಇಡೀ ಗಂಗರ ರಾಜಮನೆತನ ಅಂತಕ್ಕಂಥದ್ದು ಕ್ರಿಸ್ತಶಕ 350ರಿಂದ ಕ್ರಿಸ್ತಶಕ 1004ರ ಕಾಲಘಟ್ಟವನ್ನ ನಾವು ಗಂಗಾ ಮನೆತನದ ಆಡಳಿತವನ್ನಾಗಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ದಡಿಗನ ಒಂದು ಆಡಳಿತ ಅವಧಿಯನ್ನ ನೋಡ್ತಾ ಹೋದ್ರೆ
ಕ್ರಿಸ್ತಶಕ 350ರಿಂದ ಹಿಡಿದು ಕ್ರಿಸ್ತಶಕ 400ರ ಕಾಲಘಟ್ಟವನ್ನ ದಡಿಗನ ಆಡಳಿತಾವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ 400ರಿಂದ ಕ್ರಿಸ್ತಶಕ 435ರವರೆಗಿನ ಕಾಲಘಟ್ಟ ಮಾಧವನ ಕಾಲಘಟ್ಟ ಆಡಳಿತದ ಅವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥನು ಅವನೀತನ ಒಂದು ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ 475ರಿಂದ ಹಿಡಿದು 529ರವರೆಗಿನ ಕಾಲಘಟ್ಟ ಅವನೀತನ ಕಾಲಘಟ್ಟ. ಹಾಗೆಯೇ 529ರಿಂದ ಹಿಡಿದು ನೋಡಿ, ಈ ರೀತಿಯಾಗಿ ಇತಿಹಾಸ ಅಂತಕ್ಕಂಥದ್ದು ಲಿಂಕ್ ಅನ್ನ ಕೊಡ್ತಾ ಹೋಗ್ಬೇಕು. ದುರ್ವಿನೀತನ ಕಾಲಾವಧಿಯನ್ನ ನಾವು ನೋಡ್ತಾ ಹೋದ್ರೆ 529ರಿಂದ ಕ್ರಿಸ್ತಶಕ 529ರಿಂದ ಹಿಡಿದು ಕ್ರಿಸ್ತಶಕ 579ರವರೆಗಿನ ಕಾಲಘಟ್ಟವನ್ನ ನಾವು ದುರ್ವಿನೀತನ ಕಾಲಘಟ್ಟವನ್ನಾಗಿ ನೋಡ್ತೀವಿ. ನೆಕ್ಸ್ಟ್ ಶ್ರೀ ಪುರುಷ ಬರ್ತಾ ಹೋಗ್ತಾನೆ. ಶ್ರೀ ಪುರುಷ 726ರಿಂದ ಹಿಡಿದು 788ರವರೆಗೆ 88ರವರೆಗಿನ ಕಾಲಘಟ್ಟವನ್ನ ಶ್ರೀ ಪುರುಷನ ಆಡಳಿತ ಅವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎರಡನೇ ಶಿವಮಾರ ಬರ್ತಾ ಹೋಗ್ತಾನೆ. 788ರಿಂದ ಹಿಡಿದು 812ರವರೆಗಿನ ಕಾಲಘಟ್ಟವನ್ನ ನಾವು ಎರಡನೇ ಶಿವಮಾರನ ಆಡಳಿತಾವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 975ರಿಂದ ಹಿಡಿದು 986ರವರೆಗಿನ ಕಾಲಘಟ್ಟವನ್ನ ನಾವು ನಾಲ್ಕನೇ ರಾಜಮಲ್ಲನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಲಿಂಕ್ ಕೊಡ್ತಾ ನೆನಪಿನಲ್ಲಿ ಇಟ್ಕೋಬೇಕು ಕರ್ನಾಟಕ ಇತಿಹಾಸವನ್ನ. ಯಾವ ರೀತಿ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಹೋಗ್ತೀವಿ, ಗಂಗರ ಒಂದು ಧರ್ಮ ಆಚರಣೆಯ ಧರ್ಮವನ್ನ ನೋಡ್ತಾ ಹೋದ್ರೆ ವೈದಿಕ ಧರ್ಮ. ಇಲ್ಲಿ ಕದಂಬರ ಧರ್ಮ ಕೂಡ ವೈದಿಕ ಧರ್ಮ, ಶಾತವಾಹನರ ಒಂದು ಧರ್ಮವನ್ನು ನೋಡ್ತಾ ಹೋದ್ರು ಕೂಡ ವೈದಿಕ ಧರ್ಮ. ಈ ರೀತಿಯಾಗಿ ಲಿಂಕ್ ಕೊಡ್ತಾ ಒಂದು ಮನೆತನವನ್ನ ಇನ್ನೊಂದು ಮನೆತನಕ್ಕೆ ಕಂಪೇರ್ ಮಾಡಿ ನೆನಪಿನಲ್ಲಿ ಇಟ್ಕೋಬೇಕು. ಇದಿಷ್ಟು ಗಂಗರ ಒಂದು ರಾಜಮನೆತನದ ಪ್ರಮುಖ ಅರಸರುಗಳು. ಈಗಾಗಲೇ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ದಡಿಗನ ಒಂದು ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ, ಮಾಧವನ ಒಂದು ಆಡಳಿತದ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಈಗ ಅವನೀತನ ಒಂದು ಆಡಳಿತದ ಆಡಳಿತ ಅವಧಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕ್ರಿಸ್ತಶಕ 475ರಿಂದ ಹಿಡಿದು 529ರವರೆಗಿನ ಕಾಲಘಟ್ಟವನ್ನ ಅವನೀತನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಇಡೀ ಕರ್ನಾಟಕ ಇತಿಹಾಸದಲ್ಲಿ ದೀರ್ಘಾವಧಿಗಳ ಕಾಲ ಆಡಳಿತವನ್ನ ಮಾಡಿರ್ತಕ್ಕಂಥ ಮನೆತನ ಯಾವುದು ಅಂದ್ರೆ ಇದೇ ಗಂಗಾ ಮನೆತನ. ವೆರಿ ವೆರಿ ಇಂಪಾರ್ಟೆಂಟ್. ಅವನೀತನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕ್ರಿಸ್ತಶಕ 475ರಿಂದ ಹಿಡಿದು 529ರವರೆಗಿನ ಕಾಲಘಟ್ಟವನ್ನ ನಾವು ಅವನೀತನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಇಂತಹ ಅವನೀತ ರಾಜ ಸುಮಾರು 50 ವರ್ಷಗಳ ಕಾಲ ಶಾಂತಿಯುತವಾಗಿ, ಯಾವ ರೀತಿಯಾಗಿ ಶಾಂತಿಯುತವಾಗಿ ಆಡಳಿತವನ್ನ ಮಾಡಿರ್ತಕ್ಕಂಥನೇ ಅವನೀತ. ನೋಡಿ, ಯಾರು ಶಾಂತವಾಗಿರ್ತಾರೋ ಅವರಿಗೆ ಯಶಸ್ಸು ಬೇಗನೆ ಲಭಿಸುತ್ತೆ. ಯಾರು ಶಾಂತವಾಗಿ ಆಡಳಿತವನ್ನ ಮಾಡಿರ್ತಾರೋ ಅವರು ದೀರ್ಘಾವಧಿಗಳ ಕಾಲ ಆಡಳಿತವನ್ನ ಮಾಡ್ತಾರೆ. ಏನಾದರೂ ಚಾಷ್ಟೆ ಮಾಡಿದರೆ ಅಲ್ಲಿಗೆ ಸಾಮ್ರಾಜ್ಯ ಅಂತಕ್ಕಂಥದ್ದು ಅವನತಿ ಆಗುತ್ತೆ. ನೀವು ಮಧ್ಯಕಾಲೀನ ಭಾರತದ ಇತಿಹಾಸವನ್ನ ನೀವು ನೋಡ್ತಾ ಹೋದ್ರೆ ಅಲ್ಲಿ ಕಡಿಮೆ ಸಮಯ, ಕೇವಲ 5 ವರ್ಷ 2 ವರ್ಷ ಈ ರೀತಿಯಾಗಿ ಅರಸರುಗಳು ಆಡಳಿತವನ್ನ ಮಾಡಿರ್ತಕ್ಕಂಥದ್ದು. ಅದೇ ಕರ್ನಾಟಕ ಇತಿಹಾಸವನ್ನ ನೋಡ್ತಾ ಹೋದ್ರೆ ಇಲ್ಲಿ ಪ್ರಮುಖ ಅರಸರುಗಳು ಸಾಕಷ್ಟು ದೀರ್ಘಾವಧಿಗಳ ಕಾಲ ಆಡಳಿತವನ್ನ ಮಾಡಿರ್ತಕ್ಕಂಥದ್ದು. ಈ ಅವನೀತ ಏನ್ ಮಾಡ್ತಾ ಹೋಗ್ತಾನೆ, ಪೊನ್ನಾಟದ ಸ್ಕಂದವರ್ಮನ ಮಗಳಾದ ಜ್ಯೇಷ್ಠಾದೇವಿಯನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಾನೆ ಈ ಅವನೀತ. ಜ್ಯೇಷ್ಠಾದೇವಿ ವೆರಿ ವೆರಿ ಇಂಪಾರ್ಟೆಂಟ್. ಜ್ಯೇಷ್ಠಾದೇವಿಯನ್ನ ಮದುವೆ ಆಗ್ತಾನೆ ಈ ಅವನೀತ. ಪೊನ್ನಾಟದ ಪ್ರಸ್ತುತ ಹೆಸರು HD ಕೋಟೆ ಅಂತ ಕರಿತಾ ಹೋಗ್ತಾರೆ. ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. HD ಕೋಟೆ ಅಂದ್ರೆ ಏನು? ಹೆಗ್ಗಡ ದೇವರಾಯನ ಕೋಟೆ, ಹೆಗ್ಗಡ ದೇವನ ಕೋಟೆ ಅಂತ ಕರಿತಾ ಹೋಗ್ತಾರೆ HD ಕೋಟೆಯನ್ನ. ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದೇ ಅವನೀತನಿಗೆ ಸಾಕಷ್ಟು ಬಿರುದುಗಳು ಇದ್ದವು. ಅವುಗಳಲ್ಲಿ ಪ್ರಾಣಿಪಾತ ಅಂತಕ್ಕಂಥದ್ದು ಮತ್ತೆ ಅರಚರಣ ಅಂತಕ್ಕಂಥದ್ದು. ಪ್ರಾಣಿಪಾತ ಮತ್ತು ಅರಚರಣ ಅಂತಕ್ಕಂಥದ್ದು. ಇದಿಷ್ಟು ಅವನೀತನ ಒಂದು ಸಂಪೂರ್ಣ ಆಡಳಿತದ ಅವಧಿಯನ್ನ ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥನು ಅವನೀತನ ಮಗನೇ ದುರ್ವಿನೀತ. ನೆಕ್ಸ್ಟ್ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಗಂಗಾ ಮನೆತನದಲ್ಲಿ.
ಇವನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ, ಆಡಳಿತದ ಅವಧಿಯನ್ನ ನೋಡ್ತಾ ಹೋದ್ರೆ ಕ್ರಿಸ್ತಶಕ 529ರಿಂದ ಹಿಡಿದು 579ರವರೆಗಿನ ಕಾಲಘಟ್ಟವನ್ನ ನಾವು ದುರ್ವಿನೀತನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಇವನ ತಂದೆ ಯಾರು ಅಂದ್ರೆ ಅವನೀತ. ತಂದೆ ಅವನೀತ, ತಾಯಿ ಜ್ಯೇಷ್ಠಾದೇವಿ. ಅವನೀತ, ತಾಯಿ ಯಾರು? ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿ. ಇವರಿಬ್ಬರ ಮಗನಾಗಿರ್ತಕ್ಕಂಥ ದುರ್ವಿನೀತ ಏನ್ ಮಾಡ್ತಾ ಹೋಗ್ತಾನೆ, ಜ್ಯೇಷ್ಠಾದೇವಿಯ ಒಂದು ಪ್ರದೇಶವಾಗಿರ್ತಕ್ಕಂಥ ಪೊನ್ನಾಟ ಪ್ರದೇಶವನ್ನ ವಶಪಡಿಸಿಕೊಂಡು ಆಡಳಿತಕ್ಕೆ ಬರ್ತಾ ಹೋಗ್ತಾನೆ ಈ ದುರ್ವಿನೀತ. ಇದೇ ದುರ್ವಿನೀತನ ಸಹೋದರಿಯ ಮಗನಾಗಿರ್ತಕ್ಕಂಥ ಜಯಸಿಂಹ, ಜಯಸಿಂಹನ ಒಂದು ಆಡಳಿತದ ಅವಧಿಯಲ್ಲಿ ಪಲ್ಲವರು ದಾಳಿಯನ್ನ ಮಾಡ್ತಾರೆ. ಹೀಗಾಗಿ ತನ್ನ ಅಳಿಯನಾಗಿರ್ತಕ್ಕಂಥ ಸಹೋದರಿಯ ಮಗ ಏನಾಗ್ತಾ ಹೋಗ್ತಾನೆ, ದುರ್ವಿನೀತನಿಗೆ ಅಳಿಯ ಆಗ್ತಾನೆ. ಈ ತನ್ನ ಅಳಿಯನಾಗಿರ್ತಕ್ಕಂಥ ಜಯಸಿಂಹನಿಗೆ ಸಹಾಯ ಮಾಡುವುದರ ಮೂಲಕ ಪಲ್ಲವರನ್ನ ಓಡಿಸಿ ಜಯಸಿಂಹನಿಗೆ ಬಾದಾಮಿ ಚಾಳುಕ್ಯರ ಸಿಂಹಾಸನದ ಮೇಲೆ ಕೊಳ್ಳಿರಿಸ್ತಾನೆ ಈ ದುರ್ವಿನೀತ. ಜಯಸಿಂಹನನ್ನ ಬಾದಾಮಿ ಚಾಳುಕ್ಯರ ಸಿಂಹಾಸನದ ಮೇಲೆ ಕುಳಿಸುವುದರ ಮೂಲಕ ಚಾಳುಕ್ಯ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದನ್ನ ಪಡಿತಾ ಹೋಗ್ತಾನೆ ಈ ದುರ್ವಿನೀತ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಬಿರುದು? ಚಾಳುಕ್ಯ ರಾಜ ಪ್ರತಿಷ್ಠಾಪನಾಚಾರ್ಯ. ಪ್ರತಿಷ್ಠಾಪನಾಚಾರ್ಯ. ಇಂತಹ ಬಿರುದನ್ನ ಪಡೆದಿರ್ತಕ್ಕಂಥ ದುರ್ವಿನೀತ ಭಾರವಿಯ ಕಿರಾತಾರ್ಜುನೀಯದ 15ನೇ ಭಾಗವನ್ನ ವಿಮರ್ಶಿಸುತ್ತಾ ಹೋಗ್ತಾನೆ. ಭಾರವಿಯ ಕಿರಾತಾರ್ಜುನೀಯ 15ನೇ ಭಾಗವನ್ನ ವಿಮರ್ಶೆಯನ್ನ ಮಾಡ್ತಾ ಹೋಗ್ತಾನೆ ಈ ದುರ್ವಿನೀತ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತೊಂದು ಕೃತಿ ಆಗಿರ್ತಕ್ಕಂಥದ್ದು, ಈಗಾಗಲೇ ಹೇಳ್ತಾ ಹೋಗಿದ್ದೆ, ಶಾತವಾಹನರ ಪ್ರಮುಖ ಅರಸನಾಗಿರ್ತಕ್ಕಂಥ ಆಲನ ಆಸ್ಥಾನದಲ್ಲಿ ಇರ್ತಕ್ಕಂಥ ಗುಣಾಢ್ಯ ಎಂಬ ಕವಿ ರಚನೆ ಮಾಡಿರ್ತಕ್ಕಂಥ ಒಡ್ಡ ಕಥಾ ಅಥವಾ ಬೃಹತ್ ಕಥಾ, ಇದು ಪೈಶಾಚಿಕ ಭಾಷೆಯಲ್ಲಿತ್ತು ಅಂತ ಇಂದಿನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗಿದ್ದೆ. ಆ ಒಂದು ಗ್ರಂಥವನ್ನ ಈ ದುರ್ವಿನೀತ ಏನ್ ಮಾಡ್ತಾ ಹೋಗ್ತಾನೆ, ಸಂಸ್ಕೃತ ಭಾಷೆಗೆ ಭಾಷಾಂತರವನ್ನ ಮಾಡ್ತಾ ಹೋಗ್ತಾನೆ ಒಡ್ಡಾ ಕಥಾ ಎಂಬ ಕೃತಿಯನ್ನ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ ಒಡ್ಡಾ ಕಥಾದ ಬಗ್ಗೆ. ಒಡ್ಡಾ ಕಥಾ ಎಂಬ ಕೃತಿಯನ್ನ ಯಾರು ರಚಿಸಿದ್ರು ಅಂತ ಹೊಂದಿಸಿ ಬರೆಯಿರಿಯಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನೆ. ಒಡ್ಡಾ ಕಥಾ ಎಂಬುದು ಈಗಾಗಲೇ ಪೈಶಾಚಿಕ ಭಾಷೆಯಲ್ಲಿತ್ತು. ಇದಕ್ಕೆ ಇನ್ನೊಂದು ಹೆಸರು ಬೃಹತ್ ಕಥಾ. ಈ ಒಂದು ಕೃತಿಯನ್ನ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾ ಹೋಗ್ತಾನೆ ಈ ದುರ್ವಿನೀತ. ಇಷ್ಟೆಲ್ಲ ಆಡಳಿತದ ಅವಧಿಯಲ್ಲಿ ದುರ್ವಿನೀತನ ಸಾಧನೆಯನ್ನ ನಾವು ನೋಡ್ತಾ ಹೋದ್ರೆ ನೆಕ್ಸ್ಟ್ ಬರ್ತಕ್ಕಂತಾನೆ ಅವನೀತನ ನಂತರ ದುರ್ವಿನೀತ, ಅವನ ಮಗನಾಗಿರ್ತಕ್ಕಂಥ ದುರ್ವಿನೀತ ಆಡಳಿತವನ್ನ ಮಾಡಿದ್ದು. ಆಡಳಿತದ ನಂತರ ಸಾಕಷ್ಟು ರಾಜರು ಆಡಳಿತವನ್ನ ಮಾಡ್ತಾರೆ. ಅವರ್ಯಾರೂ ಕೂಡ ಪ್ರಭಾವಿಶಾಲಿ ಆಗಿರಲಿಲ್ಲ. ಹೀಗಾಗಿ ನೆಕ್ಸ್ಟ್ ಬರ್ತಕ್ಕಂಥವ್ರು ಶ್ರೀ ಪುರುಷ ಬರ್ತಾ ಹೋಗ್ತಾನೆ. ಇಲ್ಲಿ ಶ್ರೀ ಪುರುಷನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋಗೋಣ. ಶ್ರೀ ಪುರುಷ ಕ್ರಿಸ್ತ ಶಕ ವೆರಿ ವೆರಿ ಇಂಪಾರ್ಟೆಂಟ್ 726ರಿಂದ 789ರವರೆಗಿನ ಕಾಲಘಟ್ಟವನ್ನ ನಾವು ಶ್ರೀ ಪುರುಷನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಈ ಶ್ರೀ ಪುರುಷನ ಆಡಳಿತದಲ್ಲಿ ಏನಾಗುತ್ತಾ ಹೋಗುತ್ತೆ, ಈ ಶ್ರೀ ಪುರುಷನ ಆಡಳಿತದ ಅವಧಿಯಲ್ಲಿ ಬಾದಾಮಿ ಚಾಳುಕ್ಯ ರಾಜ 2ನೇ ವಿಕ್ರಮಾದಿತ್ಯ ಹಾಗೂ ಪಲ್ಲವರ ಅರಸ 2ನೇ ನಂದಿವರ್ಮನ ನಡುವೆ ಸಾಮ್ರಾಜ್ಯಕ್ಕಾಗಿ ಕಲಹ ಉಂಟಾದಾಗ, ಇಬ್ಬರ ನಡುವೆ ಜಗಳ ಉಂಟಾದಾಗ ಈ ಶ್ರೀ ಪುರುಷ ಏನ್ ಮಾಡ್ತಾ ಹೋಗ್ತಾನೆ, 2ನೇ ವಿಕ್ರಮಾದಿತ್ಯ ಬಾದಾಮಿ ಚಾಳುಕ್ಯರ ಅರಸ 2ನೇ ವಿಕ್ರಮಾದಿತ್ಯನಿಗೆ ಸಹಾಯವನ್ನ ಮಾಡುವುದರ ಮೂಲಕ ಪಲ್ಲವರು ಏನ್ ಮಾಡ್ತಾ ಹೋಗ್ತಾರೆ, ಈ ಶ್ರೀ ಪುರುಷನ ವಿರುದ್ಧ ದಂಗೆಯನ್ನ ಎದ್ದು ಕೋಲಾರವನ್ನ ವಶಪಡಿಸಿಕೊಳ್ತಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಬಾದಾಮಿ ಚಾಳುಕ್ಯರ ಅರಸ 2ನೇ ವಿಕ್ರಮಾದಿತ್ಯ ಮತ್ತೆ ಪಲ್ಲವರ ಅರಸ 2ನೇ ನಂದಿವರ್ಮನ ಮಧ್ಯೆ ಕಲಹ ಉಂಟಾದಾಗ
ಇಬ್ಬರ ನಡುವೆ ಕಲಹ ಉಂಟಾದಾಗ ಈ ಶ್ರೀ ಪುರುಷ ಏನ್ ಮಾಡ್ತಾ ಹೋಗ್ತಾನೆ, ಎರಡನೇ ವಿಕ್ರಮಾದಿತ್ಯನಿಗೆ ಸಹಾಯವನ್ನ ಮಾಡುವುದರ ಮೂಲಕ ಕೋಲಾರವನ್ನ, ತನ್ನ ಪ್ರದೇಶವಾಗಿರ್ತಕ್ಕಂಥ ಕೋಲಾರವನ್ನ ಕಳೆದುಕೊಳ್ತಾನೆ. ಈ ಪಲ್ಲವರು ಕೋಲಾರವನ್ನ ವಶಪಡಿಸಿಕೊಂಡಾಗ ಪುನಃ ಶ್ರೀ ಪುರುಷ ಏನ್ ಮಾಡ್ತಾ ಹೋಗ್ತಾನೆ, ಈ ಶ್ರೀ ಪುರುಷ ಪುನಃ ಪಲ್ಲವರ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕ ಕೋಲಾರವನ್ನ ಪುನಃ ವಶಪಡಿಸಿಕೊಳ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಶ್ರೀ ಪುರುಷ ನೆಕ್ಸ್ಟ್ ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾ ಹೋಗ್ತಾನೆ. ಈ ಕೃತಿ ಏನನ್ನ ತಿಳಿಸುತ್ತೆ ಅಂದ್ರೆ ಆನೆಗಳನ್ನ ಪಳಗಿಸುವುದರ ಕುರಿತು ಈ ಕೃತಿ ತಿಳಿಸ್ತಾ ಹೋಗುತ್ತೆ. ಆನೆಯನ್ನ ಯಾವ ರೀತಿಯಾಗಿ ಪಳಗಿಸಬೇಕು ಅಂತಕ್ಕಂಥದ್ದು ಈ ಕೃತಿ ತಿಳಿಸ್ತಾ ಹೋಗುತ್ತೆ ಗಜಶಾಸ್ತ್ರ. ಈ ಗಜಶಾಸ್ತ್ರ ಯಾವ ಭಾಷೆಯಲ್ಲಿದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ಈ ಒಂದು ಕೃತಿಯನ್ನ ಶ್ರೀ ಪುರುಷ ರಚನೆಯನ್ನ ಮಾಡ್ತಾ ಹೋಗ್ತಾನೆ. ಇದೇ ಶ್ರೀಕೃಷ್ಣನ ರಾಜ್ಯವನ್ನ ಶ್ರೀರಾಜ್ಯ ಅಂತ ಕರಿತಾ ಹೋಗ್ತಾನೆ. ಇವನು ತನ್ನ ರಾಜ್ಯವನ್ನ ಶ್ರೀರಾಜ್ಯ ಅಂತ ಕರಿತಾ ಹೋಗ್ತಾನೆ. ಇವನಿಗೆ ಸಾಕಷ್ಟು ಬಿರುದುಗಳು ಇರ್ತವೆ. ಅವುಗಳಲ್ಲಿ ಪೆರ್ಮಡಿ ಅಂತಕ್ಕಂಥದ್ದು, ಪೆರ್ಮಡಿ ಮತ್ತು ಶ್ರೀವಲ್ಲಭ. ಯಾವ ವಲ್ಲಭ? ಶ್ರೀವಲ್ಲಭ ಅಂತಕ್ಕಂಥ ಬಿರುದುಗಳು ಇವನಿಗೆ ಶ್ರೀ ಪುರುಷನಿಗೆ ಇರ್ತಕ್ಕಂಥದ್ದು. ಇದಿಷ್ಟು ಶ್ರೀ ಪುರುಷನ ಒಂದು ಸಂಪೂರ್ಣ ಡೀಟೇಲ್ಸ್. ಆದ್ರೆ ಮತ್ತೊಬ್ಬ ಅರಸ ಬರ್ತಾ ಹೋಗ್ತಾನೆ. ಅವನೇ ಶ್ರೀ ಪುರುಷನ ಮಗನಾಗಿರ್ತಕ್ಕಂಥ ಎರಡನೇ ಶಿವಮಾರ. ಎರಡನೇ ಶಿವಮಾರನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎರಡನೇ ಶಿವಮಾರ ಇವನ್ ನೋಡ್ರಿ ಬರೀ ಜೈಲಿಗೆ ಹೋಗೋದೇ ಇವನ್ ಕೆಲಸ. ಕರ್ನಾಟಕ ಇತಿಹಾಸದಲ್ಲಿ ಮತ್ತೊಬ್ಬ ಅರಸ ತನ್ನದೇ ಆಗಿರ್ತಕ್ಕಂಥ ಸಾಹಿತ್ಯಿಕ ಕೊಡುಗೆಯನ್ನು ನೀಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಇದೇ ಎರಡನೇ ಶಿವಮಾರ. ನೋಡಿ, ಅವನೀತನ ನಂತರ ದುರ್ವಿನೀತನ ನಂತರ ಶ್ರೀ ಪುರುಷ ಬರ್ತಾ ಹೋಗ್ತಾನೆ. ಶ್ರೀ ಪುರುಷನ ನಂತರ ಅವನ ಮಗನಾಗಿರ್ತಕ್ಕಂಥ ಎರಡನೇ ಶಿವಮಾರ ಬರ್ತಕ್ಕಂಥನು. ಕ್ರಿಸ್ತ ಶಕ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಸ್ತ ಶಕ 789ರಿಂದ 812ರವರೆಗಿನ ಕಾಲಘಟ್ಟವನ್ನ ನಾವು ಶ್ರೀ ಪುರುಷನ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಈ ಶ್ರೀ ಪುರುಷನ ಆಡಳಿತದ ಅವಧಿಯಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಇವರು ರಾಷ್ಟ್ರಕೂಟರು ಇಲ್ಲಿ ಬರ್ತಾ ಹೋಗ್ತಾರೆ. ಕನ್ಫ್ಯೂಸ್ ಆಗಬೇಡಿ, ಗಂಗರ ರಾಜಮನೆತನದಲ್ಲಿ ರಾಷ್ಟ್ರಕೂಟರು ಯಾಕೆ ಬರ್ತಾ ಹೋಗ್ತಾರೆ ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಿ ರಾಷ್ಟ್ರಕೂಟರ ಅರಸನಾಗಿರ್ತಕ್ಕಂಥ ಧ್ರುವ 1ನೇ ಕೃಷ್ಣ ಅಂತಕ್ಕಂಥದ್ದು ಇರ್ತಾನೆ. ರಾಷ್ಟ್ರಕೂಟರ ಅರಸ 1ನೇ ಕೃಷ್ಣ. ಇವನಿಗೆ ಇಬ್ಬರು ಮಕ್ಕಳು, ಧ್ರುವ ಮತ್ತು 2ನೇ ಗೋವಿಂದ ಅಂತಕ್ಕಂಥರು. ಇವರ ಮಧ್ಯೆ ಕಲಹ ಉಂಟಾಗುತ್ತೆ. ಸರ್, ಇಲ್ಲಿ ರಾಷ್ಟ್ರಕೂಟರ ಅರಸರ ಕಲಹಕ್ಕೂ ಮತ್ತೆ ಗಂಗರ ರಾಜಮನೆತನದ 2ನೇ ಶಿವಮಾರನ ಅರಸನಿಗೂ ಏನ್ ಸಂಬಂಧ ಅಂತ ಕೇಳಬೇಡಿ. ಇಲ್ಲಿ ಸಂಬಂಧ ಇದೆ, ಮೂಲತಃ ಕಥೆ ಇದೆ. ಯಾವ ಕಥೆ ಅಂದ್ರೆ ಈ 1ನೇ ಕೃಷ್ಣ ರಾಷ್ಟ್ರಕೂಟರ ಅರಸ. ಇವನಿಗೆ ಇಬ್ಬರು ಮಕ್ಕಳು, ಧ್ರುವ ಮತ್ತು 2ನೇ ಗೋವಿಂದ ಅಂತಕ್ಕಂಥರು. ಇವರ ಮಧ್ಯೆ ಕಲಹ ಉಂಟಾದಾಗ, ಸಿಂಹಾಸನಕ್ಕಾಗಿ ಕಲಹ ಉಂಟಾದಾಗ ಅಣ್ಣ ತಮ್ಮಂದಿರ ಮಧ್ಯೆ, ಜಗಳದ ಮಧ್ಯೆ ಯಾರು ಹೋಗಬಾರ್ದು. ಯಾಕೆಂದ್ರೆ ನೆಕ್ಸ್ಟ್ ಅಣ್ಣ ತಮ್ಮ ಇಬ್ಬರು ಕೂಡ ಒಂದಾಗಿ ಯಾರನ್ನ ಸೆದೆ ಬಿಡಿತಾರೆ? ನಮ್ಮನ್ನೇ ಸೆದೆ ಬಿಡಿತಾರೆ. ಯಾವಾಗ್ಲೂ ಅಣ್ಣ ತಮ್ಮ ಅನ್ನೋರು ಸಮಾಜದಲ್ಲಿ ಯಾವ ರೀತಿ ಇರ್ತಾರೆ ಅಂದ್ರೆ ಶತ್ರು ತರ ಇರ್ತಾರೆ. ಬಟ್ ಒಳ ಮನಸ್ಸಿನಲ್ಲಿ ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ಒಬ್ಬ ಸ್ನೇಹಿತರಂತೆ ಇರ್ತಾರೆ. ಈ 2ನೇ ಶಿವಮಾರ ಏನ್ ಮಾಡ್ತಾನೆ, ಧ್ರುವ ಮತ್ತು 2ನೇ ಗೋವಿಂದನ ಕಲಹದ ಮಧ್ಯೆ ಎಂಟ್ರಿ ಕೊಡ್ತಾ ಹೋಗ್ತಾನೆ. ಇವನು 2ನೇ ಗೋವಿಂದನಿಗೆ ಯುದ್ಧದಲ್ಲಿ ಸಹಾಯ ಮಾಡಿಬಿಡ್ತಾನೆ. ಈ 2ನೇ ಗೋವಿಂದನಿಗೆ ಸಹಾಯ ಮಾಡಿರ್ತಕ್ಕಂಥ 2ನೇ ಶಿವಮಾರನಿಗೆ ಏನಾಗುತ್ತೆ ಅಂದ್ರೆ ಈ ಧ್ರುವ ಅಂತಕ್ಕಂಥವನು 2ನೇ ಗೋವಿಂದ ಮತ್ತು 2ನೇ ಶಿವಮಾರನನ್ನ ಸಂಪೂರ್ಣವಾಗಿ ಸೋಲಿಸಿ ಬಿಡ್ತಾನೆ. ಸೋಲಿಸುವುದರ ಮೂಲಕ 2ನೇ ಶಿವಮಾರನನ್ನ ಜೈಲಿಗೆ ಕಳಿಸುತ್ತಾನೆ ಈ ಧ್ರುವ ಅಂತಕ್ಕಂಥನು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಹೀಗಾಗಿ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್, ಈ 2ನೇ ಗೋವಿಂದ ಧ್ರುವನ ನಂತರ 3ನೇ ಗೋವಿಂದ, ರಾಷ್ಟ್ರಕೂಟರ ಅರಸರಲ್ಲಿ 3ನೇ ಗೋವಿಂದ ಆಡಳಿತಕ್ಕೆ ಬರ್ತಾ ಹೋಗ್ತಾನೆ. 3ನೇ ಗೋವಿಂದನ ಆಡಳಿತದಲ್ಲಿ ಏನಾಗುತ್ತಾ ಹೋಗುತ್ತೆ ಅಂದ್ರೆ ಈ 3ನೇ ಗೋವಿಂದ ಹಾಗೂ ಕಂಬ ಅಂತ ಕರಿತಾ ಹೋಗ್ತೀವಿ, ಹಾಗೆ ಸ್ತಂಭ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಈ
ಕಂಬ ಹಾಗೂ ಮೂರನೇ ಗೋವಿಂದನ ನಡುವೆ ಯುದ್ಧದ ಕಲಹ ಉಂಟಾದಾಗ ಈ ಎರಡನೇ ಶಿವಮಾರ, ನೋಡಪ್ಪ ನೀನು ಜೈಲಿನಲ್ಲಿ ಇದ್ದೀಯಾ, ರಾಷ್ಟ್ರಕೂಟರ ಜೈಲಿನಲ್ಲಿ ಇದ್ದೀಯಾ, ನನಗೆ ಸಹಾಯ ಮಾಡು ಅಂತ ಯಾರು ಕೇಳ್ತಾರೆ? ಮೂರನೇ ಗೋವಿಂದ ಎರಡನೇ ಶಿವಮಾರನಿಗೆ ಕೇಳ್ತಾ ಹೋಗ್ತಾನೆ. ಯುದ್ಧದಲ್ಲಿ ನನಗೆ ಸಹಾಯ ಮಾಡ್ಬೇಕು ನೀನು ಅಂತಕ್ಕಂಥದ್ದನ್ನ ಮೂರನೇ ಗೋವಿಂದ ಕೇಳ್ತಾ ಹೋಗ್ತಾನೆ. ಈ ಎರಡನೇ ಶಿವಮಾರ ಏನ್ ಮಾಡ್ತಾನೆ? ಜೈಲಿನಿಂದ ಹೊರಗಡೆ ಬಂದು ಯಾರಿಗೆ ಸಹಾಯ ಮಾಡಬೇಕಿತ್ತು? ಮೂರನೇ ಗೋವಿಂದನಿಗೆ ಸಹಾಯ ಮಾಡಬೇಕಿತ್ತು. ಇಲ್ಲಿ ಕಂಬನಿಗೆ ಸಹಾಯ ಮಾಡಿಬಿಡ್ತಾನೆ ಎರಡನೇ ಶಿವಮಾರ. ಇದರಿಂದ ಸುಮ್ಮನೆ ಬಿಡ್ತಾನ ಮೂರನೇ ಗೋವಿಂದ? ಇಲ್ಲ. ಈ ಎರಡನೇ ಶಿವಮಾರನನ್ನ ಮತ್ತು ಕಂಬನನ್ನ ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕ ಮತ್ತೆ ಎರಡನೇ ಶಿವಮಾರ ಜೈಲಿಗೆ ಹೋಗ್ಬಿಡ್ತಾನೆ. ಹೀಗಾಗಿ ಎರಡನೇ ಶಿವಮಾರ ಏನಾಗ್ತಾನೆ? ಇಡೀ ತನ್ನ ಜೀವನವನ್ನ ಜೈಲಿನಲ್ಲಿ ಕಳೆಯಬೇಕಾಗುತ್ತೆ. ಇಂತಹ ಎರಡನೇ ಶಿವಮಾರ ಜೈಲಿನಲ್ಲಿ ಇದ್ರೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ? ಒಂದು ಗ್ರಂಥವನ್ನ ರಚನೆ ಮಾಡ್ತಾ ಹೋಗ್ತಾನೆ. ಅದೇ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಗಜಾಷ್ಟಕ ಅಂತಕ್ಕಂಥ ಗ್ರಂಥವನ್ನ ರಚನೆ ಮಾಡ್ತಾ ಹೋಗ್ತಾನೆ ಎರಡನೇ ಶಿವಮಾರ. ಇದಿಷ್ಟು ಎರಡನೇ ಶಿವಮಾರನ ಸಂಪೂರ್ಣ ಇತಿಹಾಸ ಆಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥವ್ರು ಎರಡನೇ ಶಿವಮಾರನ ನಂತರ ನಾಲ್ಕನೇ ರಾಜಮಲ್ಲ ಬರ್ತಾ ಹೋಗ್ತಾನೆ. ಇಲ್ಲಿ ಎರಡನೇ ಶಿವಮಾರನ ನಂತರ ಸಾಕಷ್ಟು ಅರಸರುಗಳ ಆಡಳಿತವನ್ನ ಮಾಡ್ತಾರೆ. ಅವರ್ಯಾರೂ ಕೂಡ ಇಂತಹ ಅರಸರುಗಳಷ್ಟು ಬಲಶಾಲಿಯಾಗಿರಲಿಲ್ಲ, ಪ್ರಮುಖ ಅರಸರು ಕೂಡ ಆಗಿರಲಿಲ್ಲ. ಹೀಗಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನೆಕ್ಸ್ಟ್ ಯಾರು ಬರ್ತಾ ಹೋಗ್ತಾರೆ? ನಾಲ್ಕನೇ ರಾಚಮಲ್ಲ ಬರ್ತಾ ಹೋಗ್ತಾನೆ. ಇವನು ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ಅರಸ. ಗಂಗರ ಪ್ರಮುಖ ಅರಸರುಗಳು ಯಾರು ಅಂತ ನೀವು ಕೇಳ್ತಾ ಹೋದ್ರೆ, ದುರ್ವಿನೀತ ಪ್ರಮುಖ ಅರಸನಾಗಿ ಇರ್ತಕ್ಕಂಥವನು. ಇಲ್ಲಿ ನೆಕ್ಸ್ಟ್ ಶಿವಮಾರನ ನಂತರ, ಎರಡನೇ ಶಿವಮಾರನ ನಂತರ ನಾಲ್ಕನೇ ರಾಚಮಲ್ಲನು ಕೂಡ ಪ್ರಮುಖ ಅರಸನಾಗಿ ಇರ್ತಾನೆ. ನಾಲ್ಕನೇ ರಾಚಮಲ್ಲನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋಗೋಣ. ರಾಚಮಲ್ಲನ ಕಾಲಘಟ್ಟವನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋಣ. ಕ್ರಿಸ್ತಶಕ 975ರಿಂದ ಕ್ರಿಸ್ತಶಕ 986ರವರೆಗಿನ ಕಾಲಘಟ್ಟವನ್ನು ನಾವು ನಾಲ್ಕನೇ ರಾಚಮಲ್ಲನ ಆಡಳಿತದ ಅವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ಈ ನಾಲ್ಕನೇ ರಾಚಮಲ್ಲನ ಆಸ್ಥಾನದಲ್ಲಿ ಚಾವುಂಡರಾಜ ಅಂತಕ್ಕಂಥ ಮಂತ್ರಿ ಇರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಂತ್ರಿ ಚಾವುಂಡ ರಾಜ. ಇವನು ನಾಲ್ಕನೇ ರಾಚಮಲ್ಲನ ಆಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಮುಖ ಮಂತ್ರಿಯಾಗಿದ್ದ ಚಾವುಂಡ ರಾಜ. ಇವನು ತನ್ನ ಸಾಮ್ರಾಜ್ಯದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದ. ಇದನ್ನು ನೋಡಿದ ನಾಲ್ಕನೇ ರಾಚಮಲ್ಲ ಚಾವುಂಡ ರಾಜನಿಗೆ ರಾಯ ಅಂತಕ್ಕಂಥ ಬಿರುದನ್ನ ಕೊಡ್ತಾ ಹೋಗ್ತಾನೆ. ರಾಯ ಅಂತಕ್ಕಂಥ ಬಿರುದನ್ನ ಯಾರು ನೀಡಿದ್ರು ಚಾವುಂಡ ರಾಜನಿಗೆ ಅಂತಕ್ಕಂಥದ್ದು ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಹೀಗಾಗಿ ನಾಲ್ಕನೇ ರಾಚಮಲ್ಲ ಅಂತಕ್ಕಂಥವನು ಚಾವುಂಡ ರಾಜನಿಗೆ ರಾಯ ಅಂತಕ್ಕಂಥ ಬಿರುದನ್ನ ನೀಡ್ತಾ ಹೋಗ್ತಾನೆ. ಇದೇ ಚಾವುಂಡ ರಾಜ ಅನೇಕ ಧಾರ್ಮಿಕ ಕಾರ್ಯಗಳನ್ನ ತನ್ನ ಸಾಮ್ರಾಜ್ಯದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಹೋಗ್ತಾನೆ ಈ ಚಾವುಂಡ ರಾಜ ಅಂತಕ್ಕಂಥವನು. ಈ ಚಾವುಂಡ ರಾಜ ನೆಕ್ಸ್ಟ್ ರಾಯ ಅಂತಕ್ಕಂಥ ಬಿರುದನ್ನ ಪಡೆಯುವುದರ ಮೂಲಕ ಚಾವುಂಡ ರಾಯ ಅಂತೇನೆ ಫೇಮಸ್ ಆಗ್ತಾ ಹೋಗ್ತಾನೆ ಚಾವುಂಡ ರಾಜ. ಇಂತಹ ಚಾವುಂಡ ರಾಜನ ತಂದೆಯ ಹೆಸರು ಮಹಾಬಲಯ್ಯ. ತಂದೆ ಮಹಾಬಲಯ್ಯ, ತಾಯಿ ಕಾಳಲಾದೇವಿ. ಮಹಾಬಲಯ್ಯ ತಾಯಿ ಯಾರು? ಕಾಳಲಾದೇವಿ ತಾಯಿ ಆಗ್ತಾ ಹೋಗ್ತಾರೆ. ಈ ಚಾವುಂಡ ರಾಜ ಏನ್ ಮಾಡ್ತಾ ಹೋಗ್ತಾನೆ? ತನ್ನ ತಾಯಿಯ ಆಸೆಯಂತೆ ಹಾಸನದ ವಿಂಧ್ಯ ಪರ್ವತದಲ್ಲಿ ಗೊಮಟೇಶ್ವರ ಅಂತಕ್ಕಂಥ ವಿಗ್ರಹವನ್ನ ರಚನೆ ಮಾಡ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಇಲ್ಲೇ ರೈಸ್ ಮಾಡ್ತಕ್ಕಂಥದ್ದು. ಗೊಮಟೇಶ್ವರ ಅಂತಕ್ಕಂಥ ವಿಗ್ರಹ ಎಲ್ಲಿ ಕಂಡು ಬರುತ್ತೆ? ಗೊಮಟೇಶ್ವರ ಅಂತಕ್ಕಂಥ ವಿಗ್ರಹ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಸನ ಡಿಸ್ಟಿಕ್ ನಲ್ಲಿ, ಅದು ವಿಂಧ್ಯಗಿರಿ ಪರ್ವತದಲ್ಲಿ, ಹಾಸನದ ವಿಂಧ್ಯಗಿರಿ ಪರ್ವತದಲ್ಲಿ ಗೊಮಟೇಶ್ವರ ವಿಗ್ರಹವನ್ನ ತನ್ನ ತಾಯಿಯ ಕಾಳಲಾದೇವಿಯ ಆಸೆಯಂತೆ ಚಾವುಂಡ ರಾಜ ನಿರ್ಮಾಣವನ್ನ ಮಾಡ್ತಾ ಹೋಗ್ತಾನೆ. ಇವನು ಮೂಲತಃ ಬ್ರಾಹ್ಮಣನಾಗಿದ್ರು ಕೂಡ ನಿಷ್ಠ ಕ್ಷತ್ರಿಯನಂತೆ ಸಾಮ್ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾನೆ ಚಾವುಂಡ ರಾಯ. ಎಷ್ಟು ಅಡಿ ಎತ್ತರವಾಗಿದೆ ಅಂದ್ರೆ 58.8 ಅಡಿ ಎತ್ತರವಾಗಿರ್ತಕ್ಕಂಥದ್ದು ಈ ಗೊಮಟೇಶ್ವರ ಏಕಶಿಲಾ ವಿಗ್ರಹ. ಏಕಶಿಲಾ ವಿಗ್ರಹ ಕೂಡ ಇಂಪಾರ್ಟೆಂಟ್ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗಿದ್ದಾನೆ.
ಸಾಕಷ್ಟು ಪೊಲೀಸ್ಗೆ ಕ್ವಶನ್ ಅನ್ನ ರೈಸ್ ಮಾಡಿದ ಹೋಗಿದ್ದಾನೆ. SDA ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. FDA ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. KS ಕೂಡ ಈ ಗೊಮ್ಮಟೇಶ್ವರ ವಿಗ್ರಹದ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಹೀಗೆ VAO ಎಕ್ಸಾಮ್ಸ್ ಕೂಡ ಕ್ವಶನ್ ಅನ್ನ ರೈಸ್ ಮಾಡ್ತಾನೆ. RRB ಕೂಡ ಗೊಮ್ಮಟೇಶ್ವರ ವಿಗ್ರಹದ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟರಲ್ಲಿ ಕ್ರಿಸ್ತಶಕ 972ರಲ್ಲಿ ಕೆಲವು ಪಠ್ಯ ಪುಸ್ತಕಗಳಲ್ಲಿ 973 ಅಂತ ಇದೆ, 972 ಅಂತ ಕೂಡ ಇದೆ. ಎರಡು ಕೂಡ ಇಸವಿಗಳು ಇದಾವೆ. ಇಲ್ಲಿ ಎರಡು ಕೂಡ ಎಕ್ಸಾಮ್ಗೆ ಕೇಳೋದಿಲ್ಲ, ಎರಡರಲ್ಲಿ ಒಂದನ್ನ ಕೇಳ್ತಾ ಹೋಗ್ತಾನೆ. ಹೀಗಾಗಿ 972, 73 ಎರಡು ಕೂಡ ಇಸವಿಗಳು ನೆನಪಿನಲ್ಲಿ ಇಟ್ಕೋಬೇಕು. ಏಕಶಿಲಾ ವಿಗ್ರಹ ಇದು ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಗೊಮ್ಮಟೇಶ್ವರ ವಿಗ್ರಹ ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ನಿರ್ಮಿಸಿದ ಶಿಲ್ಪಿಯ ಹೆಸರು ಏನು ಅಂತಾನು ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಅರಿಷ್ಠನೇಮಿ ಅಂತ ಹೇಳ್ತಾ ಹೋಗ್ತೀವಿ. ಅರಿಷ್ಠನೇಮಿ ಅಂತಕ್ಕಂಥ ಶಿಲ್ಪಿ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು. ಗೊಮ್ಮಟೇಶ್ವರ ವಿಗ್ರಹವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇದು ಗಾಂಧಾರ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಕಮಲ ಹೂವಿನ ಮೇಲೆ ನಿಂತಿರ್ತಕ್ಕಂಥದ್ದು ಏಕಶಿಲಾ ವಿಗ್ರಹ. ಗೊಮ್ಮಟೇಶ್ವರನ ವಿಗ್ರಹ ಕಮಲ ಒಂದು ಹೂವಿನ ಮೇಲೆ ನಿಂತ್ಕೊಂಡಿರ್ತಕ್ಕಂಥದ್ದು. ಈ ಗೊಮ್ಮಟೇಶ್ವರ ವಿಗ್ರಹನ ಪಾದದಲ್ಲಿ ಅನೇಕ ಶಾಸನಗಳು ಕಂಡು ಬರ್ತಕ್ಕಂಥದ್ದು. ಇದೇ ಚಾವುಂಡರಾಯ ತನ್ನದೇ ಆಗಿರ್ತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಚಾವುಂಡರಾಯ ಪುರಾಣ. ಚಾವುಂಡರಾಯ ಪುರಾಣ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾ ಹೋಗ್ತಾನೆ ಈ ಚಾವುಂಡರಾಯ ಪುರಾಣ. ಇದನ್ನ ತ್ರಿಷಷ್ಟಿ ಲಕ್ಷ್ಮಣ ಪುರಾಣ ಅಂತಾನು ಕೂಡ ಕರಿತಾ ಹೋಗ್ತಾನೆ. ತ್ರಿಷಷ್ಟಿ ಲಕ್ಷ್ಮಣ ಪುರಾಣ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಲಕ್ಷ್ಮಣ ಪುರಾಣ ಇದು 24 ಜೈನ ತೀರ್ಥಂಕರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. 24 ತೀರ್ಥಂಕರ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಮೂಲತಃ ಬ್ರಾಹ್ಮಣನಾಗಿದ್ದು ಕ್ಷತ್ರಿಯನಾಗಿ ಕಾರ್ಯವನ್ನ ನಿರ್ವಹಿಸಿದ ಚಾವುಂಡರಾಯ ಕೊನೆಯದಾಗಿ ಜೈನ ಧರ್ಮವನ್ನ ಸ್ವೀಕಾರವನ್ನ ಮಾಡ್ತಾನೆ. ಹೀಗಾಗಿ ಚಾವುಂಡರಾಯ ಪುರಾಣ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡ್ತಾನೆ. ಈ ಚಾವುಂಡರಾಯ ಪುರಾಣದ ಮತ್ತೊಂದು ಹೆಸರು ಶ್ರೀಷಷ್ಠಿ ಲಕ್ಷ್ಮಣ ಪುರಾಣ. ತ್ರಿಷಷ್ಠಿ ಲಕ್ಷ್ಮಣ ಪುರಾಣ ಅಂತಕ್ಕಂಥದ್ದು ಮತ್ತೊಂದು ಕೃತಿಯನ್ನ ರಚನೆ ಮಾಡ್ತಾ ಹೋಗ್ತಾನೆ. ಚಾವುಂಡರಾಯ ಚರಿತ್ರಾಸಾರ ಅಂತಕ್ಕಂಥ ಕೃತಿಯನ್ನ ಕೂಡ ರಚನೆ ಮಾಡ್ತಾ ಹೋಗ್ತಾನೆ ಇದೇ ಚಾವುಂಡರಾಯ. ಇಂತಹ ಚಾವುಂಡರಾಯ ಅನೇಕ ಸಾಧನೆಗಳನ್ನ ಮಾಡುವುದರ ಮೂಲಕ ಗಂಗಾ ಮನೆತನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಾನೆ ಈ ಚಾವುಂಡರಾಯ. ಕೊನೆಯದಾಗಿ ಗಂಗರ ಕೊನೆಯ ಅರಸ ರಕ್ಕಸ ಗಂಗಾ ಬರ್ತಾ ಹೋಗ್ತಾನೆ. ಇಲ್ಲಿಗೆ ಗಂಗರ ಮನೆತನ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಮುಕ್ತಾಯಗೊಳ್ಳುತ್ತೆ. ರಕ್ಕಸ ಗಂಗಾ ಗಂಗರ ಕೊನೆಯ ಅರಸ ರಕ್ಕಸ ಗಂಗಾ. ಕದಂಬರ ಕೊನೆಯ ಅರಸ 2ನೇ ಕೃಷ್ಣವರ್ಮ. ಹಾಗೆಯೇ ಶಾತವಾಹನರ ಕೊನೆಯ ಅರಸ ಯಾರು? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ನಿಮಗೆ ವರ್ಕ್ ಏನು ಅಂದ್ರೆ ಶಾತವಾಹನರ ಕೊನೆಯ ಅರಸ ಯಾರು, ಹಾಗೆ ಮೌರ್ಯರ ಕೊನೆಯ ಅರಸ ಯಾರು? ಈಗಾಗಲೇ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗಿದ್ದೆ. ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಒಂದು ಸಂಪೂರ್ಣ ಗಂಗಾ ಮನೆತನದ ಅರಸರುಗಳ ಕಾಲಾವಧಿ, ಅವರ ಸಾಧನೆಗಳನ್ನ ನೋಡ್ತಾ ಹೋದ್ವಿ. ದಡಿಗ, ಮಾಧವ, ಅವನೀತ, ದುರ್ವಿನೀತ, ಶ್ರೀಪುರುಷ, 2ನೇ ಶಿವಮಾರ, 4ನೇ ರಾಚಮಲ್ಲ, ಈ ಎಲ್ಲಾ ಪ್ರಮುಖ ಅರಸರುಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಂಗಾ ಮನೆತನದಲ್ಲಿ. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಯಾರೆಲ್ಲ ಇನ್ನೂ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ನೋಟ್ಸ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ PDF ರೂಪದಲ್ಲಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.